Question number 11. What is not research? So what is not research here? Research is a careful and exhaustive investigation of phenomena with an objective of advancing knowledge. Yes, this is true. It is a systematic and objective attempt to study a problem for the purpose of deriving general principle. Research is based on common sense knowledge, based on the accumulated experience and belief of the people. It is a systematic investigation to find the solution to the problem. So ಇಲ್ಲಿ ನಾಟ್ ಅ ರಿಸರ್ಚ್ ಅಂತ ಹೇಳಿರೋದು. ಇಟ್ ಈಸ್ ನಾಟ್ ರೈಟ್, ನಾಟ್. ನೋಡಿ, ರಿಸರ್ಚ್ ಇಸ್ ಅ ಕೇರ್ಫುಲ್ ಆ್ಯಂಡ್ ಎಕ್ಸಾಸ್ಟಿವ್ ಇನ್ವೆಸ್ಟಿಗೇಷನ್ ಆಫ್ ಅ ಫೆನಾಮಿನಾ ಅಂದರೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅ ಸಿಚುಯೇಷನ್ ಅಂತ ಹೇಳ್ತೀವಿ. ವಿತ್ ಇನ್ ಆನ್ ಆಬ್ಜೆಕ್ಟಿವ್ ಆಫ್ ಅಡ್ವಾನ್ಸಿಂಗ್ ನಾಲೆಜ್, ದಟ್ ಈಸ್ ಟ್ರೂ. ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಆ್ಯಂಡ್ ಆಬ್ಜೆಕ್ಟಿವ್ ಅಟೆಂಪ್ಟ್ ಟು ಸ್ಟಡಿ ಅ ಪ್ರಾಬ್ಲಮ್ ಫಾರ್ ದ ಪರ್ಪಸ್ ಆಫ್ ಡಿರೈವಿಂಗ್ ಜನರಲ್ ಪ್ರಿನ್ಸಿಪಲ್. ದಿಸ್ ಈಸ್ ಆಲ್ಸೋ ಟ್ರೂ. It is a systematic investigation to find solution to a problem. This is also true. But when it comes to this option 3, okay, option 3, research is based on common sense knowledge, on the accumulated experience and belief of the people ಅಂತ ಏನು ಹೇಳ್ತಾ ಇದ್ದಾರೆ. This is wrong. This is not research. Research is always scientific, systematic, evidence based, not based on common sense. Common sense based ಅಲ್ಲ ಅದು, ಆಮೇಲೆ ಬೇರೆಯವರ ಬಿಲೀಫ್ ಬೇಸ್ಡ್ ಅಲ್ಲ ಅದು. ಓಕೆ, ದಟ್ ಈಸ್ ಅಬೌಟ್ ರಿಸರ್ಚ್ ಅಲ್ಲ ಅನ್ನುವಂಥ ಪ್ರಶ್ನೆಗೆ ಆನ್ಸರು. ನೆಕ್ಸ್ಟ್, ಸೈಂಟಿಫಿಕ್ ಅಬ್ಸರ್ವೇಷನ್ ಆರ್ ಬೇಸ್ಡ್ ಆನ್ ಅಂತ ಕೇಳಿದ್ದಾರೆ. ಸೈಂಟಿಫಿಕ್ ಅಬ್ಸರ್ವೇಷನ್ಸ್ ಮಸ್ಟ್ ಬಿ ಬೇಸ್ಡ್ ಆನ್ ವೆರಿಫೈಬಲ್ ಎವಿಡೆನ್ಸ್ ಆರ್ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ಪ್ರೂಫ್ ದಟ್ ಕ್ಯಾನ್ ಬಿ ಸೈಟೆಡ್. ಸೈಂಟಿಫಿಕ್ ಎವಿಡೆನ್ಸ್ ವೆರಿಫೈಯಬಲ್ ಆ್ಯಂಡ್ ಸಪೋರ್ಟೆಡ್ ಬೈ ಪ್ರೂಫ್. ಇದು ಬಿಲೀಫು, ಪ್ರಿಜುಡೈಸಸ್, ಅಕ್ಯುಮುಲೇಟೆಡ್ ಎಕ್ಸ್ಪೀರಿಯನ್ಸಸ್ಸಿಂದ ಬರುವಂಥದ್ದು ಅಲ್ಲ. ಪ್ರಿಜುಡೈಸಸ್ ಅಂದರೆ ನಾವೇನು ಜಡ್ಜ್ ಮಾಡ್ತೀವಿ, ಪ್ರೀ ಜಡ್ಜ್ಮೆಂಟ್ ಮಾಡ್ತೀವಿ. ಓಕೆ, ಪ್ರೀ ಜಡ್ಜ್ಮೆಂಟ್ ಏನೋ ಆಗೋಕ್ಕಿಂತ ಮುಂಚೆನೇ, ಈಗ ಯಾರೋ ಒಂದು ಆಟ ಆಡ್ತಾ ಇರ್ತಾರೆ, ಅವ್ರು ಆಡೋಕ್ಕಿಂತ ಮುಂಚೆನೇ ನಮಗೆ ಅನ್ಸ್ಬಿಡುತ್ತೆ ಇವ್ರಿಗೆಲ್ಲ ಬಿಡು. ದಟ್ ಈಸ್ ಕೈಂಡ್ ಆಫ್ ಪ್ರಿಜುಡೈಸಸ್. ಅಥವಾ ಓವರ್ ಕಾನ್ಫಿಡೆನ್ಸ್, ನಮ್ಮ ಫ್ರೆಂಡ್ ಆಡ್ತಾ ಇದ್ರೆ ನನ್ನ ಫ್ರೆಂಡೇ ಗೆಲ್ಲೋದು, ಬೇರೆ ಯಾರೂ ಗೆಲ್ಲಲ್ಲ ಅನ್ನುವಂಥದ್ದು ಇರ್ಬೋದು. ದಟ್ ಈಸ್ ಪ್ರಿಜುಡೈಸಸ್ ಆರ್ ಬಿಲೀಫ್ ಆಫ್ ದ ಪೀಪಲ್ಸ್. ಅದೆಲ್ಲ ಏನು ಸೈಂಟಿಫಿಕ್ ಅಬ್ಸರ್ವೇಷನ್ಸ್ ಅಲ್ಲ. ಸೈಂಟಿಫಿಕ್ ಈಸ್ ಆಲ್ವೇಸ್ ವೆರಿಫೈಬಲ್ ಎವಿಡೆನ್ಸ್ ಇರುತ್ತೆ ಆ್ಯಂಡ್ ದಟ್ ಈಸ್ ಸಪೋರ್ಟೆಡ್ ಬೈ ಪ್ರೂಫ್. ನೆಕ್ಸ್ಟ್ ಕ್ವಶನ್ ನಂಬರ್ 13. ಫಾರ್ ದ ಡಿಫರೆಂಟ್ ಸೆಟ್ಸ್ ಆಫ್ ಡೇಟಾ ಸೆಟ್ಸ್ ಎಕ್ಸ್ ಆ್ಯಂಡ್ ವೈ, ಕೋರಿಲೇಷನ್ ಕೋಎಫಿಷಿಯಂಟ್ ಬಿಟ್ವೀನ್ ದಿ ಎಕ್ಸ್ ಆ್ಯಂಡ್ ವೈ, that is r, and standard deviation of x and y, that is x and sy are given in 8d below. Estimate the covariance between s. covariance calculate ಮಾಡೋದಕ್ಕೆ ಹೇಳಿದ್ದಾರೆ. ಎಲ್ಲ ಕ್ವೆಶನ್ ಪೇಪರಲ್ಲೂ ಕೋವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ಕೋವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈಗ ಅವ್ರು ಆರ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ. ಎ 0.5 ಇಂಟು ಎಸ್ 8 ಇಂಟು 10, ಇದು 4/7 ಇಂಟು 7 ಇಂಟು 9, 0.7 ಇಂಟು 12 ಇಂಟು 5, 19/42 ಇಂಟು 14 ಇಂಟು 6. ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಜೊತೆಗೆ ಅಸೆಂಡಿಂಗ್ ಆರ್ಡರಲ್ಲಿ ಅದನ್ನು ಅರೇಂಜ್ ಮಾಡಬೇಕು, ಕ್ವಶನ್ ಹೇಳಿರೋದು. ಸೊ ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಗೆ ನಮಗೆ ಬರುತ್ತೆ 40, ಬಿಗೆ 36, ಸಿಗೆ 42, 4ಗೆ 38. ನೀವೇ ಕ್ಯಾಲ್ಕುಲೇಟರ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಮಗೆ ಇದು ಬಂದ ನಂತರ ಅಸೆಂಡಿಂಗ್ ಆರ್ಡರ್ ಅಂದರೆ ಚಿಕ್ಕದ್ರಿಂದ ದೊಡ್ಡದು. ಫಸ್ಟು 36 ಇಸ್ ಬಿ, ಆಮೇಲೆ 38 ದಟ್ ಈಸ್ ಡಿ, ಆಮೇಲೆ 40 ದಟ್ ಈಸ್ ಎ, ಆಮೇಲೆ 42 ದಟ್ ಈಸ್ ಸಿ. ಬಿ ಡಿ ಎ ಸಿ, ಬಿ ಡಿ ಎ ಸಿ ಎಲ್ಲಿದೆ? ಆಪ್ಷನ್ 3ನಲ್ಲಿದೆ. ಸೊ ದಿಸ್ ಈಸ್ ಅಬೌಟ್ ದ ಕೋವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೆಕ್ಸ್ಟ್ ಈಸ್ ಕ್ವಶನ್ ನಂಬರ್ 14. ಕ್ರೈಟೇರಿಯಾ ಫಾರ್ ಹೈಪೋಥೆಸಿಸ್ ಕನ್ಸ್ಟ್ರಕ್ಷನ್ ಆರ್. ಹೈಪೋಥೆಸಿಸ್ ಕನ್ಸ್ಟ್ರಕ್ಷನ್ ಮಾಡುವಾಗ ಇಟ್ ಶುಡ್ ಡಿಸ್ಕ್ರೈಬ್ ಓನ್ಲಿ ಒನ್ ಇಶ್ಯೂಸ್ ಅಟ್ ಎ ಟೈಮ್ ಈಸ್ ಟ್ರೂ. ನೋಡಿ, ಯಾವತ್ತೂ ಒಂದು ಹೈಪೋಥೆಸಿಸ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹೈಪೋಥೆಸಿಸ್ ಅಂದರೆ ಏನು? ಈಗ ನೀವು ಫಸ್ಟ್ ಟೈಮ್ ಹೈಪೋಥೆಸಿಸ್ ಕೇಳ್ತಾ ಇದ್ದೀರ ಅಂದರೆ ಇಟ್ ಈಸ್ ಅನ್ ಅಸಂಪ್ಷನ್. Before testing we will prepare some statements formally prepare ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಸೇ
ಸ್ಟೂಡೆಂಟ್ಸ್ ಆರ್ irregular to classes because of their personal problems. ದಿಸ್ ಈಸ್ ಮೈ ಅಸಂಪ್ಷನ್. ಅದನ್ನು ನಾನು ಫ್ರೇಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ದಟ್ ಈಸ್ ಹೈಪೋಥಿಸಿಸ್ ಅಂತ ಹೇಳುವಂಥದ್ದು. ಹೈಪೋಥಿಸಿಸಲ್ಲಿ ನಲ್ ಹೈಪೋಥಿಸಿಸ್, ಆಲ್ಟರ್ನೇಟ್ ಹೈಪೋಥಿಸಿಸ್ ಅಂತ ಇರುತ್ತೆ. ನಲ್ ಹೈಪೋಥಿಸಿಸ್ ಅಂದರೆ ವೆನ್ ವಿ ಆರ್ ಸೇಯಿಂಗ್ ಸಮಥಿಂಗ್ ಇನ್ ದ ನೆಗೆಟಿವ್ ಫಾರ್ಮ್, ವೆನ್ ವಿ ಆರ್ ಪ್ರೆಸೆಂಟಿಂಗ್ ಇಟ್, ವೆನ್ ವಿ ಆರ್ ಚೆಕಿಂಗ್ ಟ್ರೈಂಗ್ ಟೆಸ್ಟ್ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ನಲ್ ಹೈಪೋಥಿಸಿಸ್. ನಲ್ ಹೈಪೋಥಿಸಿಸ್ನೇ ನಾವು ಟೆಸ್ಟ್ ಮಾಡುವಂಥದ್ದು. ನೆಗೆಟಿವ್ ಫಾರ್ಮಲ್ಲಿ ಫ್ರೇಮ್ ಮಾಡ್ತೀವಿ ನಲ್ ಹೈಪೋಥಿಸಿಸ್ನ. ಇಫ್ ಇನ್ ಕೇಸ್ ಅದು ಫೇಲ್ ಆದರೆ ನಾವು ಅದ್ರ ಜೊತೆಗೆ ಆಲ್ಟರ್ನೇಟ್ ಅಂತ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಆಲ್ಟರ್ನೇಟ್ ಹೈಪೋಥಿಸಿಸ್ HA, ನಲ್ ಹೈಪೋಥಿಸಿಸ್ HO 0. ಸೊ ಇಲ್ಲಿ H0 ಅಂದರೆ ನಲ್ ಹೈಪೋಥಿಸಿಸ್, ಆಲ್ಟರ್ನೇಟ್ ಹೈಪೋಥಿಸಿಸ್ ಇದು. ಸೊ ಹೈಪೋಥಿಸಿಸ್ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ನಾಲೆಜ್ ಇರಬೇಕು. ಆಲ್ಟರ್ನೇಟಿವ್ ಹೈಪೋಥಿಸಿಸ್. ಸೊ ಈ ನಲ್ ಹೈಪೋಥಿಸಿಸ್ನ ನಾವು ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿದ ನಂತರ ಇನ್ ಕೇಸ್ ಇದು ರಿಜೆಕ್ಟ್ ಆದರೆ ಆಲ್ಟರ್ನೇಟ್ ಹೈಪೋಥಿಸಿಸ್ನ ಅಕ್ಸೆಪ್ಟ್ ಮಾಡ್ತೀವಿ. ಇನ್ ಕೇಸ್ ನಲ್ ಹೈಪೋಥಿಸಿಸ್ ಅಕ್ಸೆಪ್ಟ್ ಆದರೆ ಆಲ್ಟರ್ನೇಟ್ ಹೈಪೋಥಿಸಿಸ್ನ ರಿಜೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಹೈಪೋಥಿಸಿಸ್ ಅನ್ನುವಂಥದ್ದೇನು, ಅಸಂಪ್ಷನ್ ಬಿಫೋರ್ ಟೆಸ್ಟಿಂಗ್ ದಟ್ ಆರ್ ಅ ಸ್ಟೇಟ್ಮೆಂಟ್. ಸೊ ನಾವೇನಾದರೂ ಒಂದು ಅಸಂಪ್ಷನ್ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ ಅನ್ನುವಂಥದ್ದಾದರೆ ಅದು ಒಂದೇ ಆಬ್ಜೆಕ್ಟಿವ್, ಒಂದೇ ಇಶ್ಯೂನ ಫ್ರೇಮ್ ಮಾಡಬೇಕು. ಈಗ ನಾನು ಬೇಕಾದರೆ ಒಂದು ರಿಸರ್ಚಲ್ಲಿ 10 ಹೈಪೋಥಿಸಿಸ್ನ ಫ್ರೇಮ್ ಮಾಡ್ಬೋದು, 10 ನಲ್ ಹೈಪೋಥಿಸಿಸ್ನ ಫ್ರೇಮ್ ಮಾಡ್ಬೋದು, ಅದಕ್ಕೆ 10 ಆಲ್ಟರ್ನೇಟಿವ್ ಹೈಪೋಥಿಸಿಸ್ನ ಫ್ರೇಮ್ ಮಾಡಿ ಟೆಸ್ಟ್ ಮಾಡ್ಬೋದು. ದಟ್ ಐ ಕ್ಯಾನ್ ಡೂ. ಬಟ್ ವೆನ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ಆ ಒಂದು ಪರ್ಟಿಕ್ಯುಲರ್ ರಿಸರ್ಚಲ್ಲಿ ನಾನು ಏನು ಮಾಡ್ತಾ ಇದ್ದೀನೋ ಅದು ಒಂದೇ ಇಶ್ಯೂನ ಡಿಸ್ಕ್ರೈಬ್ ಮಾಡಬೇಕು. 100 ಇಶ್ಯೂಸ್ನ ಒಂದು ಹೈಪೋಥಿಸಿಸ್ ಒಂದೇ ಇಶ್ಯೂನ ಡಿಸ್ಕ್ರೈಬ್ ಮಾಡಬೇಕು. ಡಿಫ್ರೆಂಟ್ 2, 3, 4 ಇಶ್ಯೂಸ್ನ ಹೇಳಬಾರ್ದು ಒಂದು ಹೈಪೋಥಿಸಿಸ್. ಇಟ್ ಶುಡ್ ಡಿಸ್ಕ್ರೈಬ್ ಮೆನಿ ಇಶ್ಯೂಸ್ ಅನ್ನುವಂಥದ್ದು ತಪ್ಪು. ಇಟ್ ಶುಡ್ ಸ್ಪೆಸಿಫೈ ವೇರಿಯಬಲ್ಸ್ ಬಿಟ್ವೀನ್ ವಿಚ್ ದ ರಿಲೇಷನ್ಶಿಪ್ ಇಸ್ ಟು ಬಿ ಎಸ್ಟಾಬ್ಲಿಷ್ಡ್. ಎಸ್, ಇಟ್ ಶುಡ್ ಸೇ. ಹೈಪೋಥಿಸಿಸ್ ನಾವು ಫ್ರೇಮ್ ಮಾಡಿದಾಗ ಅದರಲ್ಲಿ ವೇರಿಯಬಲ್ಸ್, ಡಿಪೆಂಡೆಂಟ್ ವೇರಿಯಬಲ್, ಇಂಡಿಪೆಂಡೆಂಟ್ ವೇರಿಯಬಲ್, ಅದರ ಮಧ್ಯೆ ಇರುವಂಥ ಸಂಬಂಧನ ಅದನ್ನು ಡಿಸ್ಕ್ರೈಬ್ ಮಾಡಬೇಕು, ಅದು ಟ್ರೂ. ಇಟ್ ಶುಡ್ ಬಿ ಸ್ಪೆಸಿಫಿಕ್ ಆ್ಯಂಡ್ ಪ್ರಿಸೈಸ್. ದಿಸ್ ಈಸ್ ಆಲ್ಸೋ ಟ್ರೂ. ಇಟ್ ಶುಡ್ ಬಿ ಎಂಪೆರಿಕಲ್ ಬಿ ಟೆಸ್ಟಬಲ್ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. ದಿಸ್ ಈಸ್ ಆಲ್ಸೋ ಟ್ರೂ. ಎಂಪೆರಿಕಲಿ ಟೆಸ್ಟಬಲ್ ಅಂದರೆ ನಾವು ಅದನ್ನು ಡೇಟಾ ಕಲೆಕ್ಟ್ ಮಾಡಿಕೊಂಡು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಅನಾಲಿಸಿಸ್ ಮಾಡಿ ಅದನ್ನು ಟೆಸ್ಟ್ ಮಾಡಿ ಅದು ಸರಿನಾ ತಪ್ಪು ಅಂತ ಮಾಡಲಿಕ್ಕೆ ಸಾಧ್ಯವಾಗಬೇಕು ಅಂತ ರೀತಿ ಹೈಪೋಥಿಸಿಸ್ ಕನ್ಸ್ಟ್ರಕ್ಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಟ್ರೂ ಹಿಯರ್. ಸೊ ಕ್ರೈಟೇರಿಯಾ ಫಾರ್ ಹೈಪೋಥಿಸಿಸ್ ಇಲ್ಲಿ ಆಪ್ಷನ್ ಎ, ಇಲ್ಲಿ A, C, D ಆ್ಯಂಡ್ E. A, C, D ಆ್ಯಂಡ್ E ಆಪ್ಷನ್ 3ನಲ್ಲಿದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 15. ಕ್ವೆಶನ್ ನಂಬರ್ 15 ಥಿಯರಿ, ಮಾಡೆಲ್, ಸರ್ವೆ, ಮಾಡಲಿಂಗ್ ಅಂತ ಇದೆ. ನೋಡಿ, ರಿಸರ್ಚ್ ಪ್ರಾಬ್ಲಮ್ ಇಸ್ ರೆಪ್ರೆಸೆಂಟೆಡ್ ಬೈ ಮ್ಯಾಥಮೆಟಿಕಲ್ model. This is what we call it as a modeling. When we are representing something in a mathematical model, that is what we call it as a modeling. So D get 2 ಇಲ್ಲಿ. If D get 2 ಆದರೆ ಇಲ್ಲಿ ಅಬ್ಸರ್ವ್ ಮಾಡ್ದಂಗೆ D get 2 ಆಪ್ಷನ್ ಇರೋದು 1ರಲ್ಲೇ, 4th ಆಪ್ಷನಲ್ಲಿ, ಕರೆಕ್ಟ್. ಸೊ ಈಗ ನೋಡಿ, ಎ ಥಿಯರಿ ಇಟ್ ಈಸ್ ಅ ಸೆಟ್ ಆಫ್ ಸಿಸ್ಟಮ್ಯಾಟಿಕಲಿ interrelated proposition that explain and predict a phenomenon or a fact. ಥಿಯರಿ ಯೂಶಲಿ ಎಕ್ಸ್ಪ್ಲೇನ್ ಮಾಡುತ್ತೆ ಒಂದು ಸಿಚುವೇಶನನ್ನು ಅಥವಾ ಒಂದು ಫ್ಯಾಕ್ಟನ್ನು. ಓಕೆ, ಪ್ರಪೋಸಿಷನ್ಸ್ ಅಂದರೆ ಏನಿಲ್ಲ, ಅಸಂಪ್ಷನ್ಸ್. ಓಕೆ, ನೆಕ್ಸ್ಟ್ ಮಾಡೆಲ್ ಅಂದರೆ ಏನು, ಜನರಲೈಸ್ ರೆಪ್ರೆಸೆಂಟೇಷನ್ ಆಫ್ ಅ ಸಿಸ್ಟಮ್. ಇಲ್ಲಿ ನೋಡಿ, system or an object, it is constructed to some aspect of that system on the system as a whole. ಯಾವುದೋ ಒಂದು ಸಿಸ್ಟಮನ್ನು ನಾವು ರೆಪ್ರೆಸೆಂಟೇಷನ್ ಮಾಡೋದಕ್ಕೋಸ್ಕರ ಒಂದು ಮಾಡೆಲ್ನ ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಸರ್ವೆ ಇಟ್ ಈಸ್ ಅ ಡೇಟಾ ಕಲೆಕ್ಷನ್ ಟೆಕ್ನಿಕ್ ಯೂಸಿಂಗ್ ಕ್ವೆಶನ್. ಅದು ನಮಗೆ ಗೊತ್ತೇ ಇದೆ. ಸೊ ಆನ್ಸರ್ ಹಿಯರ್ ಈಸ್ 4. ಸೊ ದಿಸ್ ಮಚ್ ಅಬೌಟ್ ಟೀಚಿಂಗ್ ರಿಸರ್ಚ್ ರಿಲೇಟೆಡ್ ಕ್ವೆಶನ್. ಥ್ಯಾಂಕ್ ಯು.